ತಾಂತ್ರಿಕ ತೊಂದರೆಯಿಂದಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನ ಕಾಲೇಜುಗಳಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎರಡೆರಡು ಬಾರಿ ಪರೀಕ್ಷಾ ಶುಲ್ಕ ಕಟ್ಟುವಂತಾಗಿದೆ ಎಂದು ಪಿಎ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಬಿಎಸ್ಸಿ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಆಯಿಷಾ ಅಫ್ನಾ ಆರೋಪಿಸಿದ್ದಾಳೆ. ಈ ಕುರಿತು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದ್ಯಾರ್ಥಿನಿ ಆಯಿಷಾ ಅಫ್ನಾ ಅವರು, ಈ ಶೈಕ್ಷಣಿಕ ವರ್ಷದ ಪರೀಕ್ಷಾ ಶುಲ್ಕ 3,200 ರೂಪಾಯಿಯನ್ನು ಯುಯುಸಿಎಂಎಸ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಪಾವತಿಸಿದ್ದು, ನಮ್ಮ ಅಕೌಂಟ್ನಿಂದ ಹಣ ಕಡಿತವಾಗಿದೆ. ಆದರೆ ಇದು ಯಶಸ್ವಿಯಾಗಿ ಪಾವತಿಯಾಗಿಲ್ಲ ಎಂದು ನಮ್ಮಿಂದ ಮತ್ತೆ ಹಣ ಕಟ್ಟಿಸಿದ್ದಾರೆ. ಈ ರೀತಿಯಾದರೆ ಬಡ ವಿದ್ಯಾರ್ಥಿಗಳು ಏನು ಮಾಡುವುದು ಎಂದು ಪ್ರಶ್ನಿಸಿದ್ದಾರೆ. ഫ്രീ ആയിട്ട് രണ്ടാമത് എക്സാം ഫീസ് കെട്ടണം. നമ്മൾ കെട്ടിയതെല്ലാ പ്രൂഫ് എന്തായാലും ഉണ്ട് സാർ, ടോട്ടൽ പ്രൂഫ് ഉണ്ട് നമ്മളിൽ. അപ്പോൾ അത് വെച്ചിട്ട് ഓൾറെഡി ഞാൻ പി എ കോളേജിൽ സംസാരിച്ച്, യൂണിവേഴ്സിറ്റിയിൽ പോയിട്ട് സംസാരിച്ച്, എന്തിനും വൈസ് ചാൻസലർ സംസാരിച്ച് ഓരെല്ലാം കൈമാറുന്നത് സാറേ. ഇത് ഇങ്ങനത്തെ പി എ കോളേജിൻ്റെ 26 സ്റ്റുഡൻസാണ് ഫ്രീ പേയ്മെൻറ്റ് കെട്ടുന്നത്. എല്ലാവർക്കും ഓൾ ടിക്കറ്റ് തരാം, എക്സാമിന് എടുത്തരാം. പിന്നെ ഇത് ഇപ്പോൾ അന്വേഷിച്ച് നോക്കുമ്പോൾ സാറേ, ഇത് 2000 സ്റ്റുഡൻസ് ഉണ്ട് സാറേ യൂണിവേഴ്സിറ്റി നാട്ടിൽ, കുറേ കോളേജിൻ്റെ എല്ലാം ഇങ്ങനെ ടോട്ടലി കംപ്ലീറ്റ് ഒരു പൈസയിലേക്ക് കിട്ടി. ഞങ്ങൾ ഇത് സാറേ ഇതിനെ ഞങ്ങൾക്ക് ഒരു പരിഹാരം കാണണം. സ്റ്റുഡൻസിൻ്റെ ഒരു ബുദ്ധിമുട്ട് സാറേ, സ്റ്റുഡൻസ് ഭയങ്കര ബുദ്ധിമുട്ടുണ്ട്, ഓരോ ഫീച്ചറും നഷ്ടപ്പെടും സാറേ. അതിനെക്കൊണ്ട് ഇതിലേക്ക് ഒരു പരിഹാരം നിങ്ങൾ കാണണം സാറേ. കണ്ടില്ലെങ്കിൽ ഞങ്ങൾ പേരൻസ് അടക്കം ಸ್ಟೂಡೆಂಟ್ಸ್ ഞങ്ങൾ ಹೈಕೋರ್ಟಿಗೆ പോകും ಸಾರೇ. ಹೈಕೋರ್ಟಿಯಲ್ಲಿ ನಿಯಮ കിട്ടും. ಇದನ್ನು ನೋಡಿಕೊಳ್ಳೋದು ವಿಶ್ವವಿದ್ಯಾನಿಲಯದ ಯುಯುಸಿಎಂಸಿ ಎಂಬ ಒಂದು ವ್ಯವಸ್ಥೆ. ಈ ವಿದ್ಯಾರ್ಥಿಗಳು ಸುಮಾರು 3,200 ರೂಪಾಯಿ ಎಕ್ಸಾಮ್ ಫೀಸ್ ಕಟ್ಟಿದ್ದಾರೆ. ಅದು ಯುಯುಸಿಎಂಸಿ ಪೋರ್ಟಲ್ ಆನ್ಲೈನಲ್ಲಿ ಕಟ್ಟಿ, ಅದರಲ್ಲಿ ಸಕ್ಸಸ್ ಬಂದಿದೆ, ಕಟ್ಟಿರೋ ಹಣ ಸಕ್ಸಸ್ ಬಂದಿದೆ. ಆದಾಗ್ಯೂ ಕಾಲೇಜಿನ ಆಡಳಿತ ಮಂಡಳಿ ಈ ವಿದ್ಯಾರ್ಥಿ ಮತ್ತು 25 ಎಕ್ಸ್ಟ್ರಾ ಇನ್ನು ವಿದ್ಯಾರ್ಥಿಗಳಿದ್ದಾರೆ, ಅವರದ್ದು ಹಣ ಪಾವತಿ ಆಗಲಿಲ್ಲ ಅಂತೇಳಿ ಇನ್ನೊಮ್ಮೆ ಕಟ್ಟಬೇಕಂತೇಳಿ ಇವರನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಈ ಬಗ್ಗೆ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದಾಗ ಕಟ್ಟಿದ ನಾನು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಇನಿಷಿಯೇಟಿವ್ ಅಂತ ಬರ್ತಾ ಇದೆ. ಮತ್ತೆ ಈ ಕಾಲೇಜಲ್ಲಿ ಹೇಳ್ತಾ ಇದ್ದಾರೆ, ನೀವು ಮತ್ತೊಮ್ಮೆ ಕಟ್ಟಬೇಕು, ಅದು ಸಕ್ಸಸ್ ಆಗಿಲ್ಲ. ಸಕ್ಸಸ್ ಆಗಿದೆ, ಇಲ್ಲಿ ಒಂದು ವ್ಯವಸ್ಥೆ ಇದೆ. ಈ ಸ್ಟೂಡೆಂಟ್ಗಳೆಲ್ಲ ಕೇರಳದವರು, ಅವರನ್ನು ಏನು ಮಾಡಿದರೆ ಆಗುತ್ತೆ ಅನ್ನೋ ಒಂದು ವ್ಯವಸ್ಥೆ ಅಲ್ಲೆಲ್ಲ ಯೂನಿವರ್ಸಿಟಿ ಕಾಲೇಜಲ್ಲಿ ಇರೋದೆಲ್ಲ ಹೆಗ್ನಗಡೆ ಹೊಂದಿದ್ದಾರೆ. ಈ ಹಿಂದೆ ಕೂಡ ಆಗಿದೆ, ಇನ್ನು ಮುಂದೆ ಕೂಡ ಇಂಥದ್ದು ಆಗ್ತದೆ, ಎಲ್ಲೋರಿಲ್ಲ. ಹೀಗಾಗಿ ಈ ಕೇರಳದ ಸ್ಟೂಡೆಂಟ್ಗಳು ನಾವೇನಾದರೂ ಮಾಡ್ಬೋದು, ನಾವು ಇವರಿಂದ ಎಷ್ಟು ಬೇಕಾದರೂ ಗೂಟಿ ಹೊಡಿಬೋದು. ಅದು ಮಾಫಿಯಾ ಎಜುಕೇಷನ್ ಅನ್ನೋದೇ ಒಂದು ಮಾಫಿಯಾ ಮಂಗಳೂರಲ್ಲಿ. ಹಾಗಾಗಿ ಈ ವಿದ್ಯಾರ್ಥಿಗಳೊಂದು ಕಂಪ್ಲೇಂಟ್ ಕೊಡ್ತಾರೆ 3/12/2024 ಒಂದು ಕೋಣಾಜಿ ಸ್ಟೇಷನ್ಗಳು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿ ಅದರ ಪ್ರತಿಗಳನ್ನು ಉನ್ನತ ಶಿಕ್ಷಣ ಮಂತ್ರಿಗಳು ಮತ್ತು ಶಾಸಕರಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಹಣ ವ್ಯಯ ಆಗಿದೆ, ಅದನ್ನ ದುರ್ಬಳಕೆ ಮಾಡಿದ್ದಾರೆ. ಅದರಲ್ಲಿ ತುಂಬ ಮಂದಿ ಶಾಮೀಲಾದಂಥ ಬಗ್ಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಇವಾಗ ಕಂಪ್ಲೇಂಟ್ ಎಲ್ಲ ಆದಮೇಲೆ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಇಷ್ಟರ ತನಕ ಸಕ್ಸಸ್ ಅಂತ ತೋರಿಸಿ ಇವಾಗ ಸಕ್ಸಸ್ ಅಂತ ತೋರಿಸ್ತಾ ಇದ್ದಾರೆ. ಹೇಗೆ ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಮತ್ತು ಸ್ಟೂಡೆಂಟ್ಗಳಿಗೆ ಹಾಲ್ ಟಿಕೆಟ್ ಕೊಡಲಿಲ್ಲ. ಸಕ್ಸಸ್ ಆದರೆ ಹಾಲ್ ಟಿಕೆಟ್ ಕೊಡಬೇಕಿಲ್ಲ, ಇಷ್ಟರ ತನಕ ಹಾಲ್ ಟಿಕೆಟು ಕೊಡಲಿಲ್ಲ. ಇವಾಗ ಹೇಳ್ತಾ ಇದ್ದಾರಂತೆ ಎಕ್ಸಾಮ್ ದಿವಸ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಬದ್ರು, ಆಯಿಷತ್ ಸಮೀಹಾ, ಆಮಿನತ್ ಆಸ್ಮೀನಾ, ಮರಿಯಮ್ಮ ಹನಾ, ಆಯಿಷತ್ ಮಜೀನಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.